ಇದೊಂದು ಕಥೆ ಮಹಾಭಾರತದಲ್ಲಿ ಉಪಾಖ್ಯಾನ ಆಗಿ ಬಂದದ್ದು. ದಟ್ಟವಾದ ಕಾಡು. ಆ ಕಾಡಿನಲ್ಲೊಂದು ನದಿ ತೀರದ ಮೇಲೆ ಒಬ್ಬ ಋಷಿ ಇದ್ದ. ಅವನು ಈ ಪ್ರಪಂಚದ ಗದ್ದಲ ಸಾಕು ಅಂತ ಹೇಳಿ ದೂರಾಗಿ ತಾನೊಬ್ಬನೇ ಆಶ್ರಮ ಕಟ್ಕೊಂಡು ಧ್ಯಾನ ಮಾಡ್ತಾ ಕೂತಿದ್ದ. ಹಾಗೆ ಎಷ್ಟು ದಿನ ಎಷ್ಟು ವರ್ಷ ಕಳೆದೋ ಗೊತ್ತಿಲ್ಲ. ಒಂದಿನ ಕಾಡಿನಿಂದ ಆಶ್ರಮಕ್ಕೆ ಬರುವಾಗ ಅದು ಎಲ್ಲಿಂದ ಒಂದು ನಾಯಿ ಬಂದು ಇವನ ಹಿಂದೆ ಸೇರ್ಕೊಂತು. ಹಿಂದೆ ಬಂತು. ಆಶ್ರಮಕ್ಕೆ ಬಂದ ಮೇಲೆ ತನ್ನ ಬಳಿ ಉಳಿದಿತ್ತಲ್ಲ ಸ್ವಲ್ಪ ಆಹಾರ, ಅದರ ಕೊಂಚ ಹಾಕಿದ. ಅಷ್ಟಾದ್ರೆ ಸಾಕಲ್ಲ, ನಾಯಿ ಅಲ್ಲೇ ಉಳಿತು. ಅದು ದಿನಾನು ಋಷಿಯನ್ನು ಹಿಂಬಾಲಿಸಿ ಅವನು ಎಲ್ಲಿ ಹೋದಲ್ಲಿ ಹೋಗೋದು, ಹಾಕಿದ್ದನ್ನು ತಿನ್ನೋದು, ಅವನ ಜೊತೆಗೆ ಇರ್ತಾ ಇತ್ತು. ಈ ವಿಚಿತ್ರ ನೋಡಿ, ಜಗತ್ತಿನ ಗದ್ದಲ ಬೇಡ ಅಂತ ಹೋದಂಥ ಋಷಿಗೆ ಸ್ವಲ್ಪ ದಿನಗಳ ನಂತರ ಆ ನಾಯಿ ಬಗ್ಗೆ ಮೋಹ ಬರೋಕ್ಕೆ ಶುರುವಾಯಿತು. ಜಗತ್ತಿನ ಮೋಹ ಬೇಡ ಅಂದವನಿಗೆ ನಾಯಿ ಮೋಹ ಶುರುವಾಯಿತು. ಒಂದು ದಿವಸದಲ್ಲಿ ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ಅವನ ಜೊತೆಗೆ ಇತ್ತಲ್ಲ ನಾಯಿ, ಅದು ಗಾಬರಿ ಆದಂಗೆ ಕಾಣಿಸ್ತು. ಯಾಕೆ ಅಂತ ನೋಡಿದ್ರೆ ದೂರದಲ್ಲೆಲ್ಲೋ ಒಂದು ಚಿರತೆ ಗುರುಗುಡುತ್ತಿರುವಂಥ ಸದ್ದ ಕೇಳಿಸ್ತು. ಚಿರತೆ ಮುಂದೆ ಬಂತು. ನಾಯಿ ಗಾಬರಿಯಾಗಿ ಋಷಿ ಹಿಂದೆ ಅಡ್ಕೊಂತು. ಪಾಪ ನಾಯಿ ಹೆದರ್ಕೊಂಡಿದೆ, ಅದು ಹೆದರಿಕೆ ತೆಗೆದು ಹಾಕಬೇಕು ಅಂತ ಋಷಿ ಏನು ಮಾಡಿದ, ತನ್ನ ತಪಶಕ್ತಿಯಿಂದ ಆ ನಾಯಿಯನ್ನು ಹುಲಿಯನ್ನಾಗಿ ಬದಲಾಯಿಸ್ಬಿಟ್ಟ. ಕ್ಷಣದಲ್ಲಿ ಅದೊಂದು ಬಲಿಷ್ಠ ಹುಲಿ ಆಯಿತು. ಅದು ನೋಡಿದ ತಕ್ಷಣ ಚಿರತೆ ಬಂದಿತ್ತಲ್ಲ ಎದುರಿಗೆ, ಅದು ಓಡಿ ಆಯಿತು ಗಾಬರಿಯಾಗಿ. ಹೀಗೆ ಹುಲಿ ಅವನ ಜೊತೆಗೆ ಬರ್ತಾ ಇತ್ತು. ಕೆಲವು ದಿನಗಳ ನಂತರ ಹುಲಿಯೊಂದಿಗೆ ಋಷಿ ನಡ್ಕೊಂಡು ಹೋಗ್ತಾ ಇದ್ದ. ಎದುರು ಒಂದು ಆನೆ ಬಂತು, ದೊಡ್ಡ ಆನೆ, ಸಲಗ. ಅದನ್ನು ಕಂಡ ತಕ್ಷಣ ಹುಲಿ ಹೆದರಿ ಹಿಂದೆ ಹೋಗಕ್ಕೆ ಶುರು ಆಯಿತು. ಪಾಪ ಹೆದರ್ಕೊಂಡಿದೆ ಅಂಥೇಳಿ ಋಷಿ ಆ ಹುಲಿಯನ್ನು ಸಿಂಹವನ್ನಾಗಿ ಮಾಡಿದ. ಆ ಸಿಂಹದ ಗರ್ಜನೆ ಕೇಳಿ ರೌದ್ರವನ್ನು ನೋಡಿ ಸಲಗ ಓಡೋಯ್ತು. ಮುಂದೆ ಬಹುದಿನಗಳ ಕಾಲ ಈ ಸಿಂಹ ಋಷಿಗಳ ಜೊತೆಗೆ ಓಡಾಡ್ಕೊಂಡಿತ್ತು. ಆದರೆ ಒಂದು ದಿವಸ ಅದು ಹೆದರುವಂಥ ಕಾಲ ಬಂತು. ಆಶ್ರಮದ ಹೊರಗೆ ಒಂದು ಶರಭ ಬಂತು. ಈ ಶರಭ ಅಂದ್ರೆ ಒಂದು ದೊಡ್ಡ ಕಾಲ್ಪನಿಕ ಪ್ರಾಣಿ. ಅದು ಅದರ ಪ್ರಕಾರ ಅದು ಸಿಂಹ ಥರನೇ ಇರ್ತದಂತೆ, 8 ಕಾಲು ಇರ್ತದೆ, ಎತ್ತರದ ಪ್ರಾಣಿ. ಅದಕ್ಕೂ ಸಿಂಹದ ಹಾಗೆ ಕೂದಲು ಬಾಲ ಎಲ್ಲ ಇರ್ತದೆ. ಆದರೆ ಆನೆ ಸೊಂಡ್ಲು ಕೂಡ ಇರುತ್ತೆ. ಭಾರಿ ಶಕ್ತಿಶಾಲಿ ಆದದ್ದು. ಅದನ್ನು ನೋಡಿ ಸಿಂಹ ಹೆದರಿ ಓಡಿ ಋಷಿ ಗುಡಿಸಲು ಹೊರಗೆ ಬಂದ್ಬಿಡ್ತು. ಇದು ಹೆದರಿಕೆ ನೋಡ್ಲಾರದ ಋಷಿ ಏನು ಮಾಡಿದ, ಅದನ್ನೊಂದು ದೊಡ್ಡ ಶರಭನ್ನಾಗಿ ಬದಲಾಯಿಸ್ಬಿಟ್ಟ. ಈ ಶರಭ ಘೋರವಾಗಿ ಕಿರಿಸ್ತಾ ಹೊರಗೆ ಬಂದ ಶರಭ ಓಡೋಯ್ತು. ಈಗ ತಾನೇ ಶರಭ ಬದಲಾಗಿತ್ತಲ್ಲ. ಈ ಪ್ರಾಣಿ ಭಾರಿ ಅಹಂಕಾರ ಬಂತು. ತನ್ನಷ್ಟು ಬಲಿಷ್ಠವಾದ ಪ್ರಾಣಿ ಕಾಡಿನಲ್ಲೇ ಇಲ್ಲ. ಅಷ್ಟೇ ಅಲ್ಲ, ನನಗಿಂತ ದೊಡ್ಡದಾದಂತಹ ಭೀಕರವಾದ ಪ್ರಾಣಿಯನ್ನು ಸೃಷ್ಟಿ ಮಾಡೋದು ಋಷಿಯಿಂದಲೂ ಸಾಧ್ಯ ಇಲ್ಲ. ಈಗಾಗಲೇ ನನ್ನ ಸಾಕಷ್ಟು ಸಲ ಬದಲಾಯಿಸಿದ್ದಾನಲ್ಲ ಅವನು, ಮುಂದೆ ಈತನೇನಾದರೂ ನನ್ನ ರೂಪ ಬದಲಾಯಿಸ್ಬೋದಲ್ಲ. ಅದಕ್ಕೆ ಮೊದಲೇ ಅವನ್ನೇ ಕೊಂದ್ರೆ ಸರಿ ಅಂತ ದುರಾಲೋಚನೆ ಬಂತು. ಹೌದಲ್ಲ, ಇದಕ್ಕಿಂತ ದೊಡ್ಡ ಪ್ರಾಣಿ ಯಾವುದೂ ಇಲ್ಲ, ಮತ್ತೆ ಯಾವುದೋ ಸಣ್ಣದು ಮಾಡಿಬಿಟ್ರೆ ಅದಕ್ಕೆ ಅವ್ನು ಮಾಡೋದ್ರಲ್ಲಿ ಅವನ್ನೇ ಕೊಂದ್ಬಿಡ್ಬೇಕು ಅಂತ ಹೇಳಿ ಋಷಿ ಮೇಲೆ ಹಾರ್ತು. ಅವನೇ ತನಗೆ ರೂಪಾನ ಕೊಟ್ಟದ್ದು ಅನ್ನೋದನ್ನು ಮರೆತೇ ಬಿಡ್ತು. ಅದರ ಲಕ್ಷಣ ಕಂಡ ತಕ್ಷಣ ಋಷಿ ಕ್ಷಣಾರ್ಧದಲ್ಲಿ ಅದನ್ನು ಮತ್ತೆ ನಾಯಿಯನ್ನಾಗಿ ಮಾಡಿಬಿಟ್ಟ. ಅದು ಕೊಯ್ ಅಂದ್ಕೊಂಡು ಅವನ ಕಾಲಿನ ಹಬ್ಬೆ ಬಿದ್ಕೊಂತು. ಆಗ ಋಷಿ ಹೇಳಿದ, ನಾನೊಂದು ತಪ್ಪು ಮಾಡಿದ್ದೆ. ನಿನ್ನ ಬಾಯಿಯ ಆಕಾರವನ್ನು ಬದಲಾಯಿಸ್ಕೊಂಡು ಬಂದೆ, ನಿನ್ನ ಹೊರಗಿನ ಆಕಾರ ಎಲ್ಲ ಬದಲಾಯಿಸ್ಕೊಂಡು ಬಂದೆ. ನಾಯಿ ಇದ್ದದ್ದು ಹುಲಿ ಆಯಿತು, ಹುಲಿ ಇದ್ದದ್ದು ಸಿಂಹ ಆಯಿತು, ಸಿಂಹ ಇದ್ದದ್ದು ಶರಭ ಆಯಿತು, ಕರೆಕ್ಟು. ಆದರೆ ಒಳಗೆ ಉಳಿದು ನಾಯಿ ಬುದ್ಧಿನೇ ಅಂತ ಗೊತ್ತಾಗಲಿಲ್ಲ. ಹೊರಗಿನ ಆಕಾರ ಶರಭ ಆದರೂ ಕೂಡ ಒಳಗಿನ ಬುದ್ಧಿ ನಾಯಿ ಇದೆ. ಇನ್ನು ಮುಂದೆ ನೀನು ನಾಯಿಯಾಗಿ ಬದುಕು ಅಂತ ಹೇಳಿದ. ಈ ಕಥೆ ನನಗೆ ಭಾಳ ಇಷ್ಟ ಅನಿಸುತ್ತೆ. ನಮ್ಮಲ್ಲಿ ಜನ ರೂಪ ಬದಲಾಯಿಸ್ತಾರೆ, ಅಧಿಕಾರದ ಉನ್ನತ ಹುದ್ದೆಗೆ ಪಡ್ಕೊಂಡು ಹೋಗ್ತಾರೆ. ಉನ್ನತ ಹುದ್ದೆಗೆ ಹೋದ ತಕ್ಷಣ ಜನ ಎಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತಾ? ಓಹೋ, ದೊಡ್ಡವ್ರು ಬಂದರು, ದೊಡ್ಡ ಅಧಿಕಾರಿ ಬಂದರು, ದೊಡ್ಡ ಸ್ಥಾನದಲ್ಲಿರೋ ಮಂತ್ರಿಗಳು ಬಂದರು ಅಂತೆಲ್ಲ ಹಾರಾಡ್ತೀವಿ. ಆದರೆ ಮನಸ್ಸಿನ ಮೂಲ ಕೀಳು ಸ್ವಭಾವ ಹಾಗೆ ಉಳಿದ್ರೆ ಏನು ಪ್ರಯೋಜನ? ಹುದ್ದೆ ಏರಿದ ಹಾಗೆ
ಎತ್ತರಕ್ಕೆ ಏರಿದ ಹಾಗೆ ಒಳಗಡೆ ಬದಲಾವಣೆ ಆದರೆ ಮಾತ್ರ ಏನಾದರೂ ಪ್ರಯೋಜನ. ಮೂಲ ಸ್ವಭಾವ ಹಾಗೆ ಕೀಳಾಗಿ ಉಳ್ಕೊಂಡ್ರೆ ಹೊರಗಿನ ಯಾವ ಹುದ್ದೆಯನ್ನು ಪಾರು ಮಾಡಲ್ಲ. ಯಾವತ್ತೂ ಒಂದು ದಿವಸ ಆ ಕೀಳು ಭಾವನೆ ಹೊರಗೆ ಬಂದೇ ಬರುತ್ತೆ. ಅದಕ್ಕೆ ಬಾಹ್ಯ ಮತ್ತು ಆಂತರಿಕ ಎರಡೂ ಬದಲಾವಣೆಗಳು ಸರಿಯಾಗಿ ನಡೆದರೆ ಮಾತ್ರ ಪರಿವರ್ತನೆ ಸಾಧ್ಯ ಆಗ್ತದೆ.